ಇದು ಕುಂಜಾರಗಿರಿ ಆರ್ಚು. ಉಡುಪಿ ಅಥವಾ ಮಂಗಳೂರು ಕಡೆಯಿಂದ ಬರ್ತಾ ಇದ್ದೀರಾ ಅಂದ್ರೆ ಕಾಟ್ಪಾಡಿ ಅನ್ನೋ ಊರಿಂದ ಈ ಆರ್ಚ್ ಒಳಗಡೆ ಬಂದ್ರೆ ಅರೌಂಡ್ 2 ಕಿಲೋಮೀಟರ್ಸ್ ಒಳಗಡೆ ನಿಮಗೆ ಕುಂಜಾರಗಿರಿ ಅನ್ನುವಂತಹ ದೇವಸ್ಥಾನ ಸಿಗುತ್ತೆ. ಬ್ಯೂಟಿಫುಲ್ ಆಗಿರುವಂತ ಒಂದು ಟೆಂಪಲ್. ದಯವಿಟ್ಟು ಎಲ್ಲರೂ ಬರಬೇಕು, ಒಂದ್ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊಂತೀನಿ. ಹಾಯ್ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅನಿರುದ್ಧ ಭಾರ್ಗವ್ ಫ್ರಮ್ ನಮ್ಮ ಬೆಂಗಳೂರು. ನಾವು ಇಲ್ಲಿ ಬರೋಕ್ಕೆ ಎಷ್ಟು ಹರಸಾಹಸ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ದಯವಿಟ್ಟು ಪ್ರೀವಿಯಸ್ ವಿಡಿಯೋನ ಒಂದ್ಸತಿ ನೋಡ್ಕೊಂಡು ಇಲ್ಲಿ ಬನ್ನಿ ಅಂತ ಕೇಳ್ಕೊಳ್ತಾ, ನೀವು ಆರ್ಚ್ ಒಳಗಡೆ ಬಂದಮೇಲೆ ಕುಂಜಾರಗಿರಿನ ರೀಚ್ ಆಗೋಕ್ಕೆ 2 ದಾರಿ ಸಿಗುತ್ತೆ. ಒಂದು ಬೈ ರೋಡ್ ಮತ್ತು ಇನ್ನೊಂದು ಬೈ ಸ್ಟೇರ್ಸ್, ಅಂದರೆ ಮೆಟ್ಲು ಹತ್ಕೊಂಡು ಬರ್ಬೋದು. ಬನ್ನಿ ಕುಂಜಾರಗಿರಿನ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಕಂಟಿನ್ಯೂ ದ ಬ್ಲಾಗ್. ಈ ಜಾಗನ ಕುಂಜಾರಗಿರಿ ಅಂತ ಏನಕ್ಕೆ ಕರೀತಾರೆ ಅಂತಂದ್ರೆ, ಈ ಬೆಟ್ಟ ನೋಡಕ್ಕೆ ದೂರದಿಂದ ನೋಡಿದ್ರೆ ಆನೆ ತರ ಕಾಣುತ್ತಂತೆ. ಆನೆ ಅಂದ್ರೆ ಕುಂಜರ, ಸಂಸ್ಕೃತದಲ್ಲಿ ಕುಂಜರ ಅಂತಾರೆ. ಸೊ ಅದಕ್ಕೆ ಕುಂಜಾರಗಿರಿ ಅಂತ ಕರೀತಾರೆ. ಇದು ಪರಶುರಾಮ ಸ್ಥಾಪನೆ ಮಾಡಿರುವಂತ ದೇವಸ್ಥಾನ. ಸೊ ಪರಶುರಾಮ ಕೇರಳನ ಸ್ಥಾಪನೆ ಮಾಡಿದಾಗ ಸಮುದ್ರದಲ್ಲಿ ಅವನಿಗೆ ಒಂದು ಮುತ್ತು ಸಿಗುತ್ತಂತೆ. ಆ ಮುತ್ತನ್ನ ಇಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿ ದೇವಿಗೆ ಮೂಗ್ಬೊಟ್ಟಾಗಿ ಇಡ್ತಾನಂತೆ. ಈ ಜಾಗದ ವಿಶೇಷತೆ ಇದು. ಬೆಟ್ಟದ ಮೇಲಿರುವಂತಹ ಈ ದೇವಸ್ಥಾನ ತುಂಬಾ ವಿಶಾಲವಾದ ಜಾಗದಲ್ಲಿದೆ. ಸಂಜೆ ಹೊತ್ತಲ್ಲಿ ನೀವೇನಾದ್ರು ಈ ದೇವಸ್ಥಾನ ವಿಸಿಟ್ ಮಾಡಿದ್ರಿ ಅಂತಂದ್ರೆ ತಂಪಾದ ಗಾಳಿಯನ್ನು ಕೂಡ ಇಲ್ಲಿ ಸವಿಬಹುದು. ಅಷ್ಟೇ ಅಲ್ಲದೆ ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ನಿಮಗೆ ಸಿಗುತ್ತೆ. ಹೆಚ್ಚು ಕಡಿಮೆ ಅರ್ಧ ಉಡುಪಿ ಇಲ್ಲಿಂದ ಕಾಣುತ್ತೆ ನಿಮಗೆ. ಅಲ್ಲಿ ದೂರದ ಮಣಿಪಾಲ್ ಸಿಟಿ ಕೂಡ ಇಲ್ಲಿಂದ ನಿಮಗೆ ಕಾಣಿಸುತ್ತೆ. ಕೂತ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಇದೆ. ಇಲ್ಲಿ ಕೂತ್ಕೊಂಡು ಈ ವ್ಯೂ ಪಾಯಿಂಟ್ನ ಕೂಡ ನೀವು ಎಂಜಾಯ್ ಮಾಡ್ಬೋದು. ಸೊ ಇದಾಗಿತ್ತು ಕುಂಜಾರಗಿರಿ ಬ್ಲಾಗ್. ಇಲ್ಲಿಂದ ಮುಂದಕ್ಕೆ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ, ದಿಸ್ ಇಸ್ ಅನಿರುದ್ಧ ಭಾರ್ಗವ್ ಸೈನಿಂಗ್ ಆಫ್. ಉಡುಪಿ ಬ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು. ಹಿಂಗೆ